ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇಂದು ನಾವು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ವಿಠಪ್ಪನಕೋಡಿ ಪಟಗೊಂದಿ ಈ ಶಾಲೆಯಲ್ಲಿ ನಲಿಕಲಿಗೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳ ಕುರಿತು ಒಂದಿಷ್ಟು ಚಿತ್ರವನ್ನು ರಚಿಸಿದ್ದೇವೆ. ಬನ್ನಿ ನೋಡೋಣ. ಶಾಲೆಯಲ್ಲಿ ನಲಿಕಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಕನ್ನಡ ವರ್ಣಮಾಲೆ ಹಾಗೂ ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು ಜೊತೆಗೆ ಆಕೃತಿಗಳು, ಶೇಪ್ಸ್ ಇಂಗ್ಲಿಷ್ನಲ್ಲಿ ಬರ್ತಕ್ಕಂತಹ ಆಕೃತಿಗಳು, ಅದೇ ರೀತಿಯಾಗಿ ಮೂಲ ವಸ್ತುಗಳು ಮತ್ತು ಅವುಗಳ ಧಾತುಗಳು, ಸಂಶೋಧನೆಗಳು, ಕರ್ನಾಟಕ ಮ್ಯಾಪ್ ನೀವು ನೋಡ್ತಾ ಇರ್ಬೋದು. ಅದೇ ರೀತಿಯಾಗಿ ಇಲ್ಲಿ ಭಾರತದ ಮ್ಯಾಪ್ ಸಹಿತ ಕಾಣ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ಮಕ್ಕಳಿಗೆ ಅನುಕೂಲವಾಗುವಂತಹ ಮೂಲ ವಿಷಯ ಏನಂದರೆ ಇಲ್ಲಿ ತಿಂಗಳುಗಳನ್ನು ಕನ್ನಡದಲ್ಲಿ ಬರೆಯಲಾಗಿದೆ. ಅದೇ ರೀತಿಯಾಗಿ ಮಂತ್ಸನ್ನು ಇಂಗ್ಲಿಷ್ನಲ್ಲಿ ಬರೆಯಲಾಗಿದೆ. ಇಲ್ಲಿ ಕೇವಲ ಅಕ್ಷರ ಲೇಖನ ಅಷ್ಟೇ ಅಲ್ಲದೆ ಭಾವಚಿತ್ರಗಳು, ಅದೇ ಕಾರ್ಟೂನ್ಗಳಲ್ಲಿ ರಚಿಸಿದ ಚಿತ್ರಗಳ ಸಮೇತ ಇವುಗಳನ್ನು ರಚನೆ ಮಾಡಲಾಗಿದೆ. ನೀವು ನೋಡ್ತಾ ಇರೋದು ಫೋನಿಕ್ಸ್ ಟ್ರೀ ಅಂತ ಕಾಣ್ತಾ ಇದೆ. ಇಲ್ಲಿ ಮಕ್ಕಳಿಗೆ ಈ ರೀತಿ ಅನುಕೂಲ ಆಗುವಂತೆ ರಚಿಸಿದ್ದೇವೆ. ಅದೇ ರೀತಿಯಾಗಿ ಇಲ್ಲಿ ಕಾಲಗಳಂತ ಬರ್ತವೆ: ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ. ಅದೇ ರೀತಿ ಕೆಳಗೆ ನೋಡ್ತಾ ಇರ್ಬೋದು ಋತುಗಳು. ಈ ರೀತಿ ಎಲ್ಲ ವಿಷಯಗಳನ್ನು ಸಹಿತ ಇಲ್ಲಿ ಬರೆಯಲಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಮಕ್ಕಳಿಗೆ ಈಸ್ ಆ್ಯಂಡ್ ಆರ್ ಅನ್ನು ಹೇಗೆ ಬಳಸಿಕೊಳ್ಳಬೇಕು ಅವುಗಳನ್ನು ಸಹಿತ ಇಲ್ಲಿ ಬರೆಯಲಾಗಿದೆ. ಅದೇ ರೀತಿಯಾಗಿ ನೋಡ್ತಾ ಹೋದರೆ ಇಲ್ಲಿ ಅಪೋಸಿಟ್ ವರ್ಡ್ಸ್ ಸಹಿತ ಕಾಣ್ತಾ ಇದೆ. ಆ ಬಲೂನ್ನಲ್ಲಿ ಒಬ್ಬ ಕಾರ್ಟೂನ್ ಡಯಾಗ್ರಾಮ್ ನಿಮಗೆ ಕಾಣಿಸ್ತಾ ಇದೆ. ಅಲ್ಲಿ ಬಲೂನ್ಗಳಲ್ಲಿ ಒಂದಿಷ್ಟು ಅಪೋಸಿಟ್ ವರ್ಡ್ಸ್ಗಳನ್ನು ನಾವು ಸಹಿತ ಬರೆದಿದ್ದೇವೆ. ಅದೇ ರೀತಿ ನೋಡ್ಬೋದು ಇಲ್ಲಿ ಸೈಟ್ ವರ್ಡ್ಸ್ ಅಂತ ನಿಮಗೆ ಕಾಣ್ತಾ ಇದೆ. ಇಲ್ಲಿ ಸೈಟ್ ವರ್ಡ್ಸ್ನಲ್ಲಿ ಒಂದು ಗಿಡವನ್ನು ತೆಗೆದು ಅದರಲ್ಲಿ ಎಲೆಗಳನ್ನು ಮಾಡಿ ಸಹಿತ ನಾವು ಸೈಟ್ ವರ್ಡ್ಸ್ಗಳನ್ನು ಬರೆದಿದ್ದೇವೆ. ಅದೇ ರೀತಿ ನೋಡ್ತಾ ಹೋದರೆ ಅದರ ಕೆಳಗೆ ನೋಡ್ತಾ ಇರ್ಬೋದು ಸಾಕಷ್ಟು ದಿನಾಚರಣೆಗಳನ್ನು ಕಾಣಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನೋಡಬೇಕು ಓವರ್ಸ್ಗಳನ್ನು ಸಹಿತ ನಾವು ಇಲ್ಲಿ ಬರೆದಿದ್ದೇವೆ. ಬರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಇಳಿಕೆ ಕ್ರಮ ಮತ್ತು ಏರಿಕೆ ಕ್ರಮಗಳನ್ನು ಸಹಿತ ನಾವು ತೋರಿಸಿದ್ದೇವೆ. ಇಲ್ಲಿ ಮಕ್ಕಳಿಗೆ ಅನುಕೂಲ ಆಗುವಂಥ ವಿಷಯ ಏನಂದ್ರೆ 1 ಲೀಟರ್ ಅಂದರೆ ಹೇಗಿರುತ್ತೆ, 500 ml ಅಂದರೆ ಹೇಗಿರುತ್ತೆ, 100 ml ಹೇಗಿರುತ್ತೆ, ಅದೇ ರೀತಿಯಾಗಿ kg, ಗ್ರಾಮ್ಗಳು ಇವುಗಳನ್ನು ಸಹಿತ ಇಲ್ಲಿ ತಿಳಿಸಲಾಗಿದೆ. ಅದೇ ರೀತಿಯಾಗಿ ನೋಡ್ತಾ ಇರ್ಬೋದು ಇಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಪುರಸ್ಕೃತರ ಕುರಿತ ರಚನೆಗಳನ್ನು ಮಾಡಿದ್ದೇವೆ. ಇನ್ನು ಅದೇ ರೀತಿ ನೋಡ್ತಾ ಇರ್ಬೋದು ವಾರಗಳು ಸಹಿತ ಇಲ್ಲಿ ಬರೆದಿದ್ದೇವೆ. ನೀವು ಪ್ರಸಿದ್ಧವಾದಂತಹ ನಮ್ಮ ಅತ್ಯಂತ ಪ್ರಸಿದ್ಧವಾದಂತಹ ನಮ್ಮ ಗೋಕಾಕ್ ಫಾಲ್ಸನ್ನು ಸಹಿತ ನಾವು ಇಲ್ಲಿ ಈ ಶಾಲೆಯಲ್ಲಿ ರಚನೆ ಮಾಡಿದ್ದೇವೆ. ಇನ್ನು ಕಂಬಗಳಲ್ಲಿ ಸಹಿತ ನೀವು ನೋಡ್ತಾ ಇರ್ಬೋದು ಕಾಡು ಪ್ರಾಣಿಗಳು, ಪ್ರಿಫಿಕ್ಸ್, ಸಫಿಕ್ಸು, ಈ ಎಲ್ಲ ವಿಷಯಗಳನ್ನು ಸಹಿತ ಇಲ್ಲಿ ಬರೆಯಲಾಗಿದೆ. ಮಕ್ಕಳಿಗೆ ನೇರವಾಗಿ ಕುಂತರೆ ಸಾಕು ಎಲ್ಲ ವಿಷಯಗಳ ಸಹಿತ ಕಾಣ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು ವೈಲ್ಡ್ ಎಲಿಮೆಂಟ್ಸ್ ಕಾಣ್ತಾ ಇದೆ, ಪಾರ್ಟ್ಸ್ ಆಫ್ ಸ್ಪೀಚ್ನ ಸಹಿತ ನೋಡ್ತಾ ಇರ್ಬೋದು. ಈ ರೀತಿಯಾದ ಸಾಕಷ್ಟು ವಿಷಯಗಳನ್ನು ಸಹಿತ ಹಾಕಿದ್ದೇವೆ. ಇಲ್ಲಿ ನೋಡ್ತಾ ಇರೋದು ರೈಮಿಂಗ್ ವರ್ಡ್ಸ್ ಕಾಣ್ತಾ ಇದೆ. ಅದೇ ರೀತಿಯಾಗಿ ಅವರ್ ವ್ಯಾಲ್ಯೂಸ್ ಅಂತೇಳಿ ಒಂದಿಷ್ಟು ಬೇಸಿಕ್ಲಿ ಬರ್ತಕ್ಕಂಥ ವರ್ಡ್ಸನ್ನು ಸಹಿತ ಇಲ್ಲಿ ನಾವು ರಚನೆ ಮಾಡಿದ್ದೇವೆ. ಅದೇ ರೀತಿಯಾಗಿ ನೀವು ನೋಡ್ತಾ ಇರ್ಬೋದು 1 ರಿಂದ 100ರವರೆಗಿನ ಅವಿಭಾಜ್ಯ ಸಂಖ್ಯೆಗಳನ್ನು ಸಹಿತ ಇಲ್ಲಿ ಬರೆದಿದ್ದೇವೆ. ಈ ಕಂಬಗಳನ್ನು ಯಾವ ರೀತಿ ಬಳಕೆ ಮಾಡಿಕೊಳ್ಳಬೇಕು ಎಂಬುದನ್ನು ತೋರಿಸುತ್ತದೆ. ಅದೇ ರೀತಿ ನೋಡಬಹುದಿಲ್ಲಿ ಸಾಕು ಪ್ರಾಣಿಗಳು, ಆಮೇಲೆ ಗುಡ್ ಮ್ಯಾನರ್ಸ್ ಅಂತ ಕೆಲವಷ್ಟು ಶಬ್ದಗಳು ಬರ್ತಾವೆ, ಅವನ್ನು ಸಹಿತ ಬರೆದಿದ್ದೇವೆ. ಅದೇ ರೀತಿ ಡೊಮೆಸ್ಟಿಕ್ ಆನಿಮಲ್ಸ್ ಬರುತ್ತೆ, ನೋಡ್ತಾ ಇರ್ಬೋದು ನೀವು. ಇಲ್ಲಿ ಮುಖ್ಯವಾಗಿ ಏನಂದರೆ ಟೀಚರ್ ಅಂದರೆ ಹೇಗಿರಬೇಕು ಎಂಬುದನ್ನು ಇಲ್ಲಿ ವಿವರಾತ್ಮಕವಾಗಿ ತಿಳಿಸಲಾಗಿದೆ. ನೋಡ್ರಿ ಇಲ್ಲಿ TEACHER ಈ ಅಷ್ಟು ಕುರಿತು ಕೆಲವೊಂದಿಷ್ಟು ವಿಷಯಗಳನ್ನ ಬರೆಯಲಾಗಿದೆ, ನೀವು ನೋಡ್ತಾ ಇರ್ಬೋದು. ಅದೇ ರೀತಿಯಾಗಿ ನೋಡ್ತಾ ಹೋದರೆ ವಿಭಕ್ತಿ ಪ್ರತ್ಯಯಗಳು ಸಹಿತ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಮಕ್ಕಳಿಗೆ ಎಲ್ಲ ವಿಭಕ್ತಿ ಪ್ರತ್ಯಯಗಳು ತಿಳಿಯುತ್ತವೆ. ಅದೇ ರೀತಿ ನೋಡ್ತಾ ಹೋದರೆ ಹಣ್ಣುಗಳು, ಇಲ್ಲಿ ಕೆಳಗಡೆ ಆ್ಯಕ್ಷನ್ ವರ್ಡ್ಸ್ಗಳನ್ನು ಸಹಿತ ಬರೆಯಲಾಗಿದೆ, ನೀವು ನೋಡ್ತಾ ಇರಬಹುದು. ಮಕ್ಕಳಿಗೆ ಅನುಕೂಲ ಆಗುವಂತೆ ಇಲ್ಲಿ ಮೇಲ್ಗಡೆ ಫ್ರೂಟ್ಸನ್ನು ಬರೆದಿದ್ದೇವೆ. ಅದೇ ರೀತಿ ನೋಡ್ತಾ ಹೋದರೆ
ಇಲ್ಲಿ ಕೆಳಗೆ ಬರ್ತದೆ ರುಚಿಗಳು ಸಹಿತ ನಿಮಗೆ ಕಾಣಿಸ್ತಾ ಇರಬಹುದು. ಮಕ್ಕಳಿಗೆ ಕಹಿ ಯಾವುದು, ಸಿಹಿ ಯಾವುದು ಅವುಗಳನ್ನು ಸಹಿತ ತಿಳಿಸಲಾಗಿದೆ. ಅದೇ ರೀತಿ ನೋಡ್ತಾ ಹೋದರೆ ಇಲ್ಲಿ ತರಕಾರಿಗಳನ್ನು ಸಹಿತ ನಾವು ಬರೆದಿದ್ದೇವೆ. ಇನ್ನು ಕೆಳಗಡೆ ನೋಡ್ತಾ ಹೋದರೆ ಪಕ್ಷಿಧಾಮಗಳು ಕರ್ನಾಟಕದಲ್ಲಿ ಯಾವ ರೀತಿ ಬರ್ತಾವ ಅವುಗಳನ್ನು ಸಹಿತ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ವೆಜಿಟೇಬಲ್ಸ್ಗಳನ್ನು ಸಹಿತ ನಾವು ಬರೆದಿದ್ದೇವೆ. ಕೆಳಗಡೆ ಡಿಸೈನ್ಗಳನ್ನು ನೋಡ್ತಾ ಇರ್ಬೋದು. ಆಬ್ಜೆಕ್ಟ್ ಆಫ್ ಹೌಸ್ ಅಂದರೆ ಮನೆ ಇರತಕ್ಕಂಥ ವಸ್ತುಗಳನ್ನು ಸಹಿತ ಇಲ್ಲಿ ವಿವರಣೆ ತಿಳಿಸಲಾಗಿದೆ, ನೀವು ನೋಡ್ತಾ ಇರ್ಬೋದು. ಅದೇ ರೀತಿ ಫ್ಲವರ್ಸ್ ಅನ್ನು ಸಹಿತ ಬರೆಯಲಾಗಿದೆ. ನೆಕ್ಸ್ಟ್ ನೀವು ಕೆಳಗಡೆ ನೋಡ್ತಾ ಇರ್ಬೋದು 1 2 3 ಎಲ್ಲ ಬರೆದಿದ್ದೇವೆ. ಅದೇ ರೀತಿ ನೋಡ್ತಾ ಹೋದರೆ ಹೂವುಗಳು ಸಹಿತ, ಹೂವುಗಳನ್ನು ಸಾಕಷ್ಟು ಹೂವುಗಳು ಬರ್ತಾವೆ. ಒಂದು ಕಾರ್ಟೂನ್ ಚಿತ್ರವನ್ನು ತೆಗೆದರ ಮುಖಾಂತರ ಆ ಹೂವುಗಳನ್ನು ಸಹಿತ ಇಲ್ಲಿ ಬರೆದಿದ್ದೇವೆ. ಬರ್ಡ್ಸ್ ಇಲ್ಲಿ ನೋಡ್ಬೋದು ನೀವು, ಸಾಕಷ್ಟು ಪಕ್ಷಿಗಳ ಹೆಸರುಗಳನ್ನ ಬರೆದಿದ್ದೇವೆ. ಕೆಳಗಡೆ 5 ಸೆನ್ಸ್, ಮುಖ್ಯವಾಗಿ ಮಕ್ಕಳಿಗೆ ಇರಬೇಕಂತ ಒಂದು 5 ಸೆನ್ಸನ್ನು ಸಹಿತ ಇಲ್ಲಿ ತಿಳಿಸಲಾಗಿದೆ. ಟಚ್, ಹಿಯರ್, ಸಿ, ಸ್ಮೆಲ್, ಟೇಸ್ಟ್ ಅಂತೇಳಿ. ಅದೇ ರೀತಿ ನೋಡ್ತಾ ಹೋದರೆ ನೀವು ಪಕ್ಷಿಗಳನ್ನು ನೋಡ್ಬೋದು. ಇನ್ನು ಕೆಳಗಡೆ ಬಣ್ಣಗಳನ್ನು ಸಹಿತ ನೋಡ್ಬೋದು. ಈ ರೀತಿಯಾದ ವಿಷಯಗಳನ್ನು ಸಾಕಷ್ಟು ಹಾಕಲಾಗಿದೆ. ಇಲ್ಲಿ ರೋಮನ್ ನಂಬರ್ಸ್ ಸಹಿತ ಬರೆದಿದ್ದೇವೆ. ಈ ರೀತಿಯಾಗಿ ಶಾಲೆಯನ್ನು ಸಹಿತ ಅಲಂಕಾರವಾಗಿ ನಾವು ರಚನೆಯನ್ನು ಮಾಡಿದ್ದೇವೆ. ನೀವು ಅದೇ ರೀತಿ ನೋಡ್ತಾ ಇರ್ಬೋದು. ಇಲ್ಲಿ ಏನಂದರೆ ಸಜಾತಿಯ ಒತ್ತಕ್ಷರಗಳು ಸಹಿತ ಇಲ್ಲಿ ಕಾಣಿಸ್ತಾ ಇದೆ. ಆಮೇಲೆ ಸರಳ ಪದಗಳನ್ನು ಸಹಿತ ನೀವು ನೋಡ್ತಾ ಇರ್ಬೋದು. ಇವೆಲ್ಲ ಮಕ್ಕಳಿಗೆ ಓದೋಕ್ಕೆ ಅನುಕೂಲವಾಗುವಂತೆ ವಿಷಯಗಳನ್ನು ಹಾಕಲಾಗಿದೆ. 2 ಅಂಕಿಯ ಸರಳ ಪದಗಳು, 3 ಅಂಕಿಯ ಸರಳ ಪದಗಳು. ಅದೇ ರೀತಿ ನೋಡ್ತಾ ಇರ್ಬೋದು. ಕರ್ನಾಟಕದ ನದಿಗಳನ್ನು ಸಹಿತ ನಾವಿಲ್ಲಿ ಬರೆದಿದ್ದೇವೆ. ಅದೇ ರೀತಿ ನೋಡ್ತಾ ಭಾರತದ ನದಿಗಳನ್ನು ಸಹಿತ ಒಂದು ಕಂಬದ ಮೇಲ್ಗಡೆ ನಾವು ಬರೆದಿದ್ದೇವೆ. ಇಲ್ಲಿ ಶಾಲೆ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈ ಶಾಲೆಯಲ್ಲಿ ಈ ಎಲ್ಲ ವಿಷಯಗಳನ್ನು ಭಾಳ ಆಕರ್ಷಕವಾಗಿ ಮಕ್ಕಳು ಹೊರಗಡೆ ಬಂದರೆ ಸಾಕು ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಬೇಕು, ಶಾಲೆಯಲ್ಲಿ ಇರಬೇಕು, ಅನ್ನಿಸಬೇಕು. ಆ ರೀತಿಯಾದ ಒಂದು ವಾತಾವರಣ ನಿರ್ಮಾಣ ಮಾಡಿ ನಮ್ಮ ಶಾಲೆಯ ಹೆಡ್ ಮಾಸ್ಟರ್ ಆದಂಥ ನಾಯಕ್ ಸರ್ ಸಹಿತ ಎಲ್ಲವನ್ನು ಖುಷಿಯನ್ನು ವ್ಯಕ್ತಪಡಿಸಿದರು. ಎಲ್ಲರಿಗೂ ವಿಷಯ ಅರ್ಥ ಆಗಿದೆ ಅನ್ಕೊಂಡು ಧನ್ಯವಾದಗಳು. ಈ ಶಾಲೆಯು ಬೆಳಗಾವಿ ಜಿಲ್ಲೆಯ ಮುಡುಲಿಗಿ ತಾಲೂಕಿನ ಪಟಗುಂದಿ ಎಂಬ ಗ್ರಾಮದಲ್ಲಿದೆ.